ಸೊ ಎಸ್ಟರ್ಡೇ ಕ್ಲಾಸಲ್ಲಿ ಆ್ಯಂಡ್ ಸೊ ಪ್ರೀವಿಯಸ್ 4 to 5 ಡೇಸಿಂದ ನಾವು ಶಾಪಿಫೈಯನ್ನು ಕಲಿತಿದ್ದೀವಿ, ರೈಟ್. ಸೊ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಪ್ರಾಡಕ್ಟ್ಸ್ ಆ್ಯಡ್ ಮಾಡಬೇಕು ಅಂದರೆ ಪ್ರಾಡಕ್ಟ್ಸ್, ರೈಟ್. ಆ್ಯಂಡ್ ದೆನ್ ಡಿಸ್ಕೌಂಟ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಡಿಸ್ಕೌಂಟ್, ಗ್ರೋತ್ಗೆ ಗ್ರೋತ್, ಮಾರ್ಕೆಟ್ಸ್ ಅಂತಂದರೆ ಇಫ್ ಇನ್ ಕೇಸ್ ನೀವು ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ಬೇರೆ ಬೇರೆ ಕಂಟ್ರೀಸ್ಗಳಿಗೂ ಕೂಡ ಸೇಲ್ ಮಾಡ್ತೀರಾ ಅಂತಂದರೆ ಮಾರ್ಕೆಟ್ಸ್ಗೆ ಹೋಗ್ಬೇಕಾಗುತ್ತೆ. ಅನಾಲಿಟಿಕ್ಸನ್ನು ನೋಡಬೇಕಾಗುತ್ತೆ. ಅನಾಲಿಟಿಕ್ಸ್ ಅಂತ ಅಂದರೆ ಲೈಕ್ ರಿಪೋರ್ಟ್ಸ್. ಫಾರ್ ಎಕ್ಸಾಂಪಲ್ ಎಷ್ಟು ಗ್ರಾಸ್ ಸೇಲ್ಸ್ ಎಷ್ಟಾಗಿದೆ, ರಿಟರ್ನಿಂಗ್ ಕಸ್ಟಮರ್ ರೇಟ್ ಎಷ್ಟಿದೆ, ಆರ್ಡರ್ ಎಷ್ಟು ಫುಲ್ಫಿಲ್ಡ್ ಆಗಿದ್ದಾವೆ, ಇಲ್ಲಿವರೆಗೂ ಆರ್ಡರ್ ಎಷ್ಟು ಫುಲ್ಫಿಲ್ಡ್ ಆಗಿದ್ದಾವೆ, ಆ್ಯಂಡ್ ಟೋಟಲ್ ಆರ್ಡರ್ಸ್ ಎಷ್ಟು ಬಂದಿದ್ದಾವೆ. ಓಕೆ, ಸೊ ಒನ್ಸ್ ನಿಮಗೆ ಸೇಲ್ಸ್ ಆಗ್ತಿದ್ರೆ ಇಲ್ಲಿ ನಿಮಗೆ ಅನಾಲಿಟಿಕ್ಸ್ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ದೆನ್ ರಿಪೋರ್ಟ್ಸ್ ನೋಡ್ತೀರಾ ಅಂತಂದರೆ ನೀವು ಇಲ್ಲಿ ರಿಪೋರ್ಟ್ಸ್ ಕೂಡ ನೋಡ್ಬೋದು. ಸೇಲ್ ನೀವು ನೋಡ್ಬೋದು. ಓಕೆ, ರಿಪೋರ್ಟ್ಸ್ ಲೈವ್ ವ್ಯೂ ಅಂತ ಅಂದರೆ ಎಕ್ಸಾಕ್ಟಾಗಿ ಇವಾಗ, ಓಕೆ, ಇವಾಗ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಜನ ಇದ್ದಾರೆ. ಸಿ ವಿಸಿಟರ್ಸ್ ರೈಟ್ ನಾವು, ಸೊ ಯಾರೂ ಇಲ್ಲ, ಸೊ ಅದಕ್ಕೆ 0 ಅಂತ ಬರ್ತಿದೆ. ಸೊ ವಿಸಿಟರ್ಸ್ ರೈಟ್ ನಾವು ಅಂತಂದರೆ ಈ ಮೂಮೆಂಟಲ್ಲಿ ನಮ್ಮ ಸೈಟ್ ಯಾರಾದರೂ ಓಪನ್ ಮಾಡಿದಾರಾ ಅಥವಾ ನಮ್ಮ ಸೈಟಲ್ಲಿ ಯಾರಾದರೂ ಶಾಪ್ ಮಾಡ್ತಿದ್ದಾರಾ, ಈ ಮೂಮೆಂಟಲ್ಲಿ ಎಷ್ಟು ಸೇಲ್ಸ್ ಆಗ್ತಿದ್ದಾವೆ, ಈ ಮೂಮೆಂಟಲ್ಲಿ ಎಷ್ಟು ಆರ್ಡರ್ಸ್ ಬಂದಿದ್ದಾವೆ, ರೈಟ್. ಸೊ ಈ ರೀತಿ ಆಪ್ಷನ್ಸ್ಗಳು ಇಲ್ಲಿರ್ತವೆ. ಸಿ ಆ್ಯಕ್ಟಿವ್ ಕಾರ್ಡ್ಸ್, ಚೆಕಿಂಗ್ ಔಟ್, ಪರ್ಚೇಸ್ಡ್ ಎಷ್ಟಿದ್ದಾವೆ. ಸೊ ಇದೆಲ್ಲವುದು ಕೂಡ ನೀವು ಅನಾಲಿಟಿಕ್ಸಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಪ್ಸ್ ಅಂತ ಇರುತ್ತೆ. ಆ್ಯಪ್ಸ್ ನಥಿಂಗ್ ಬಟ್ ನಾವು ಯಾವುದರಲ್ಲಿ ಕಾಮರ್ಸಲ್ಲಿ ಪ್ಲಗಿನ್ಸ್ ಯೂಸ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ನಮ್ಮ ಸೈಟಿಗೆ ಏನಾದರೂ ಎಕ್ಸ್ಟ್ರಾ ಫೀಚರ್ ಬೇಕು ಅಂತಂದರೆ ನಾವು ಶಾಪಿಫೈಯಲ್ಲಿ ಆ್ಯಪ್ಸನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಸೊ ಇದಿಷ್ಟು ಶಾಪಿಫೈ, ರೈಟ್. ಸೊ ಇಲ್ಲಿವರೆಗೂ ಅಂತಂದರೆ ಶಾಪಿಫೈ ಕ್ಲಾಸಸಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದೆಯಾ? ತೆಲ್ವೆ, ಇಲ್ಲ ಅಂತಂದರೆ ನೋ ಅಂತ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಬೇಗ. ಸೊ ನೀವು AI ಯೂಸ್ ಮಾಡ್ತೀರಾ ಅಂತ ಅಂದರೆ AI ಇಲ್ಲಿ ಏಜೆಂಟಿಕ್ ಅಂತ ಇರುತ್ತೆ. AIಯನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಆನ್ಲೈನ್ ಸ್ಟೋರ್ಗೆ ಹೋಗಿ ಎಡಿಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಟಿಕ್ಯುಲರ್ ಯಾವುದಾದ್ರೂ ಸೆಕ್ಷನಲ್ಲಿ ನೀವು AI ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಸೆಕ್ಷನನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್. ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಬ್ಯಾನರನ್ನು ಕ್ರಿಯೇಟ್ ಮಾಡಿದ್ವಿ, ರೈಟ್. ಒಂದು ಬ್ಯಾನರಿಗೆ ಒಂದು ರೈಟ್, ಈ ರೀತಿ. ಸೊ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಟ್ಸ್ ಆಲ್ ಅಬೌಟ್ ದ ಪ್ರಾಂಪ್ಟ್ಸ್, ರೈಟ್. ಅಂತಂದರೆ ನಿಮ್ಗೆ ಏನು ಬೇಕು, ನಿಮ್ಮ ಸ್ಟೋರಿಗೆ ಏನು ಬೇಕು ಅನ್ನೋದನ್ನು ನೀವು ಪ್ರಾಂಪ್ಟ್ ಮೂಲಕ ಕೊಡಬೇಕಾಗುತ್ತೆ. ಸೊ ಇದನ್ನು ನಾನು ಹಿಂಗೆ ಮಾಡೋದು ಅಂತ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದೆ, ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ, ರೈಟ್. ಸೊ ಶಾಪಿಫೈ ಇವತ್ತಿಗೆ ಮುಗಿಯುತ್ತೆ, ರೈಟ್. ಸೊ ಇಲ್ಲಿವರೆಗೂ ಏನೇನು ಕವರ್ ಮಾಡಿದ್ದೀವಿ ನಾವು? ವರ್ಡ್ ಪ್ರೆಸ್ ಕವರ್ ಮಾಡಿದ್ದೀವಿ, ರೈಟ್. ವರ್ಡ್ ಪ್ರೆಸ್, ಕಾಮರ್ಸ್ ಕವರ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ದೆನ್ ಶಾಪಿಫೈ ಕೂಡ ಮುಗೀತು, ರೈಟ್. ಸೊ ನಾವ್ SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ರೈಟ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ನಾವೊಂದು ಸರ್ಚ್ ಇಂಜಿನನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೋಬೇಕು, ರೈಟ್. ಸರ್ಚ್ ಇಂಜಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೋಬೇಕು. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ನಥಿಂಗ್ ಬಟ್ ಇವಾಗ ನಮ್ಮ ವೆಬ್ಸೈಟ್ ಇದೆ, ರೈಟ್. ಸೊ ನಮ್ಮ ವೆಬ್ಸೈಟ್ ಇದೆ ಅಂತ ಅಂದಾಗ ಅಟ್ ದ ಎಂಡ್ ಆಫ್ ದ ಡೇ ಅದು ಗೂಗಲಲ್ಲಿ ಇದ್ದರೆ ಮಾತ್ರ, ಅದು ಶಾಪಿಫೈ ಸೈಟ್ ಆಗಿರ್ಬೋದು, ವರ್ಡ್ ಪ್ರೆಸ್ ಸೈಟ್ ಆಗಿರ್ಬೋದು, ಕಾಮರ್ಸ್ ಯೂಸ್ ಮಾಡ್ಕೊಂಡು ಮಾಡಿರ್ತೀರಾ ಅಂತಂದರೆ ಯಾವುದಾದ್ರೂ ಆಗಿರ್ಬೋದು, HTML ವರ್ಷನ್ ಸೈಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ರೈಟ್. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಆಪ್ಟಿಮೈಸೇಷನ್ ಅಂತಂದರೆ ನಿಮ್ಮ ಕಂಪ್ಲೀಟ್ ಸೈಟನ್ನು ನಾವೇನು ಮಾಡಬೇಕು, ಆಪ್ಟಿಮೈಸ್ ಮಾಡಬೇಕು. ಸೊ ಆಪ್ಟಿಮೈಸ್ ಮಾಡಿದಾಗ ಗೂಗಲ್ ನಮ್ಮ ಸೈಟನ್ನು ಒಪ್ಪಿ ಗೂಗಲಿನ ಫಸ್ಟ್ ಪೇಜಿಗೆ ತಂದು ನಿಲ್ಲಿಸುತ್ತೆ. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ SEO, right. So now
ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಬೇಸಿಕಲಿ ಸ್ಪಾನ್ಸರ್ಡ್ ರಿಸಲ್ಟ್ ಅಂತ ಬರ್ತಿದೆ. ಆಸ್ ಪರ್ ನಾವು ಜಸ್ಟ್ ಲೀವ್ ಇಟ್. ಓಕೆ, ಬಟ್ ಇಲ್ಲಿ ನೀವು ನೋಡಿದ್ರೆ AI ಓವರ್ ವ್ಯೂ ಬರ್ತಿದೆ. ಆಫ್ಟರ್ ದಟ್ ಇಲ್ಲೊಂದು ಆಪ್ಷನ್ ಬರ್ತಿದೆ. ಇಲ್ಲೆಲ್ಲೂ ನೀವು ನೋಡಿದ್ರೆ ನಮಗೆ ಸ್ಪಾನ್ಸರ್ಡ್ ಅಂತ ಎಲ್ಲೂ ಕಾಣೋದಿಲ್ಲ. ಸಿ, ಓಕೆ, ಎಲ್ಲೂ ಕಾಣೋದಿಲ್ಲ. ಬಟ್ ಕೆಳಗಡೆ ಕೆಲವೊಂದ್ಸತಿ ಆ್ಯಡ್ಸ್ಗಳು ಕಾಣ್ತವೆ. ಸೊ ಬೇಸಿಕಲಿ ನಾವು ಗೂಗಲಲ್ಲಿ ಏನೇನೆಲ್ಲ ಸರ್ಚ್ ಮಾಡ್ತೀವಿ, ರೈಟ್, ಅವನ್ನೆಲ್ಲ ನಾವು ಏನಂತ ಕರಿತೀವಿ? ಕೀವರ್ಡ್ಸ್. ಓಕೆ, ಸೊ ಕೀವರ್ಡ್ಸ್. ಸೊ ಕೀವರ್ಡ್ಸ್ ಅಲ್ಲಿ ಲಾಂಗ್ ಟೈಲ್ ಕೀವರ್ಡ್ಸ್ ಆ್ಯಂಡ್ ಶಾರ್ಟ್ ಟೈಲ್ ಕೀವರ್ಡ್ಸ್ ಅಂತ ಬರುತ್ತೆ. ಕೀವರ್ಡ್ಸ್ ಆ್ಯಂಡ್ ದೆನ್ ಶಾರ್ಟ್ ಟೈಲ್ ಕೀವರ್ಡ್ಸ್, ರೈಟ್. ಲಾಂಗ್ ಟೈಲ್ ಕೀವರ್ಡ್ಸ್ ಅಂದರೆ ಏನು? ಸೊ ಬೇಸಿಕಲಿ 2 ವರ್ಡ್ಸ್ಗಿನ್ನ ಜಾಸ್ತಿ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸರ್ಚ್ ಮಾಡಿದೆ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಸೊ ಇದೇನು ಲಾಂಗ್ ಟೈಲ್ ಕೀವರ್ಡ್ ಅಂತಂದರೆ 2 ವರ್ಡ್ಸ್ಗಿನ್ನ ಜಾಸ್ತಿ ಇದೆ, ರೈಟ್. ಸೊ ದೆನ್ ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ. ವಿರಾಟ್ ಕೊಹ್ಲಿ, MS ಧೋನಿ. ಸೊ ಇವೆಲ್ಲ ಏನು? ನೈಕಿ ಶೂಸ್, ಇವೆಲ್ಲ ಏನು? ಶಾರ್ಟ್ ಟೈಲ್ ಕೀವರ್ಡ್ಸ್. ಓಕೆ, ಅಂತಂದರೆ 2 ವರ್ಡ್ಸ್ ಅಥವಾ 2 ವರ್ಡ್ಸ್ಗಿನ್ನ ಕಡಿಮೆ ಇರ್ತವೆ, ರೈಟ್. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ? ಶಾರ್ಟ್ ಟೈಲ್ ಕೀವರ್ಡ್ಸ್, ರೈಟ್. ಸೊ ಮೇಕ್ ಶೋರ್ ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೈಟ್, ಲಾಂಗ್ ಟೈಲ್ ಕೀವರ್ಡ್ಸ್, ಶಾರ್ಟ್ ಟೈಲ್ ಕೀವರ್ಡ್ಸ್, ರೈಟ್. ಸೊ ದೆನ್ ಇನ್ನು ಕೆಲವು ಆಪ್ಷನ್ಸ್ಗಳಿರ್ತವೆ. ಇನ್ಫಾರ್ಮೇಷನಲ್ ಕೀವರ್ಡ್ಸ್ ಅಂತ ಕರಿತೀವಿ. ಇನ್ಫಾರ್ಮೇಷನಲ್ ಕೀವರ್ಡ್ಸ್. ಇನ್ಫಾರ್ಮೇಷನಲ್ ಕೀವರ್ಡ್ಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಟಿವ್ ಆಗಿ ಇರ್ತವೆ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ SEO, ಹೌ ಟು ಲೂಸ್ ವೆಯ್ಟ್, ಟೈಪ್ಸ್ ಆಫ್ ಕೀವರ್ಡ್ಸ್ ಇನ್ SEO, ರೈಟ್. ಸೊ ಇವೆಲ್ಲ ಏನಾಗ್ತವೆ? ಇನ್ಫಾರ್ಮೇಷನಲ್ ಕೀವರ್ಡ್ಸ್ ಅಂತಂದರೆ ಬೇಸಿಕಲಿ ನೀವು ನಿಮ್ಮ ಪೋಸ್ಟಲ್ಲಿ ಅಥವಾ ನಿಮ್ಮ ಕಂಟೆಂಟಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತ ಏನು ಹೇಳ್ತೀವಿ ಅಲ್ವಾ, ಅವೆಲ್ಲ ಕೂಡ ಇನ್ಫಾರ್ಮೇಷನಲ್ ಕೀವರ್ಡ್ಸ್ ಅಂತ ಅನಿಸುತ್ತವೆ. ಸೊ ಬೇಸಿಕಲಿ WH ಇಂದ ಏನೇನು ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅವೆಲ್ಲ ಕೈಂಡ್ ಆಫ್ ಇನ್ಫಾರ್ಮೇಷನಲ್ ಕೀವರ್ಡ್ಸಲ್ಲೇ ಬರ್ತವೆ. ಫಾರ್ ಎಕ್ಸಾಂಪಲ್ ವಿಚ್ ಆರ್ ದ ಬೆಸ್ಟ್ ಕಾಲೇಜಸ್ ಫಾರ್ MBA, ರೈಟ್. ಸೊ ಇವೆಲ್ಲ ಕೂಡ ಇನ್ಫಾರ್ಮೇಷನಲ್ ಕೀವರ್ಡ್ಸ್. ಅದಾದಮೇಲೆ ನಾವಿಗೇಷನಲ್ ಕೀವರ್ಡ್ಸ್ ಅಂತ ಬರ್ತವೆ. ನಾವಿಗೇಷನಲ್ ಕೀವರ್ಡ್ಸ್, ರೈಟ್. ನಾವಿಗೇಷನಲ್ ಕೀವರ್ಡ್ಸ್ ಏನಪ್ಪ ಅಂತಂದರೆ ಯೂಸರ್ಸ್ ಸ್ಪೆಸಿಫಿಕ್ ಪೇಜನ್ನು ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಶಾಪಿಫೈ ಪ್ರೈಸಿಂಗ್ ಏನಿರುತ್ತೆ, ಫೇಸ್ಬುಕ್ ಪ್ರೈಸಿಂಗ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ನೈಕಿ ಶೂಸ್ ಪ್ರೈಸಿಂಗ್, ರೈಟ್. RS shopify.com, RS snitch.com, RS snitch shirts, ಇವೆಲ್ಲ ಕೂಡ ನಾವಿಗೇಷನಲ್ ಕೀವರ್ಡ್ಸ್. ಸೊ ಬ್ರ್ಯಾಂಡನ್ನು ಏನು ಮಾಡ್ತೀವಿ ನಾವು? ಮೆನ್ಷನ್ ಮಾಡ್ತೀವಿ. ಓಕೆ, ಅವೆಲ್ಲ ಕೂಡ ನಾವಿಗೇಷನಲ್ ಕೀವರ್ಡ್ಸ್ ಬರ್ತವೆ. ಸೊ ಇನ್ನೊಂದು ಥರ ಇರುತ್ತೆ ಕಮರ್ಷಿಯಲ್ ಕೀವರ್ಡ್ಸ್. ಕಮರ್ಷಿಯಲ್ ಕೀವರ್ಡ್ಸ್. ಸೊ ಈ ಕಮರ್ಷಿಯಲ್ ಕೀವರ್ಡ್ಸ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ರೇಷ್ಮಾ ಅವರು ಒಂದು ಶೂ ಅನ್ನು ಬೈ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಓಕೆ, ಸೊ ಅವರು ಆ ಬೈ ಮಾಡೋದಕ್ಕಿಂತ ಮುಂಚೆ ಗೂಗಲಲ್ಲಿ ಬಂದು ಸರ್ಚ್ ಮಾಡ್ತೇವೆ, ರೈಟ್. ಫಾರ್ ಎಕ್ಸಾಂಪಲ್ ರೇಷ್ಮಾ ಅವರು ಅವ್ರ ಹಸ್ಬೆಂಡಿಗೆ ಏನು ಮಾಡಿರ್ತಾರೆ, ಒಂದು ಶೂ ಅನ್ನು ತಗೊಳ್ಬೇಕಂತ ಅಂದ್ಕೊಂಡಿರ್ತಾರೆ. ಶೂ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಲೈಕ್ ನೈಕಿ ಅಂತ ಅಂದ್ಕೊಳ್ಳೋಣ. ಓಕೆ, ನೈಕಿ. ಬಟ್ ನೈಕಿ ಶೂಸ್ ಬಗ್ಗೆ
ರೇಷ್ಮಾ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರ ಹಸ್ಬೆಂಡಿಗೆ ನೈಕಿ ಅಂದರೆ ಇಷ್ಟ. ಓಕೆ, ಸೊ ಇವಾಗ ಈ ಪ್ರಾಡಕ್ಟನ್ನು ಬೈ ಮಾಡಬೇಕು. ಸೊ ಬಿಫೋರ್ ಅವ್ರು ಬೈ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಪ್ರೈಸಿಂಗ್ ಎಷ್ಟಿರ್ಬೋದು, ಯಾವ್ಯಾವ ಸೈಜಲ್ಲಿ ಅವೈಲಬಲ್ ಇದೆ. ಓಕೆ, ಸೊ ಇವನ್ನ ಏನಂತೀವಿ, ಕಮರ್ಷಿಯಲ್ ಕೀವರ್ಡ್ಸ್ ಅಂತ ಕರಿತೀವಿ. ಆರ್ ಎಸ್ ಕಮರ್ಷಿಯಲ್ ಇನ್ವೆಸ್ಟಿಗೇಷನ್ ಕೀವರ್ಡ್ಸ್ ಅಂತ ಕೂಡ ಬರೀಬೋದು, ಬಟ್ ಇದು ಸಾಕು, ಕಮರ್ಷಿಯಲ್ ಕೀವರ್ಡ್ಸ್. ರೈಟ್, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಂಟರ್ ಮಾಡಿದೆ, ರೈಟ್, ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಇದು ಕೂಡ ಕಮರ್ಷಿಯಲ್ ಕೀವರ್ಡ್ಸ್. ಸೊ ಬೇಸಿಕಲಿ ಒಬ್ಬ ಯೂಸರ್ ಏನೋ ಒಂದನ್ನು ಬೈ ಮಾಡಬೇಕು ಅಂತ, ಅದು ಕೋರ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಆಗಿರ್ಬೋದು. ರೈಟ್, ಸೊ ಅವನ್ನೆಲ್ಲದು ಕೂಡ ನಾವೇನಂತ ಕರಿತೀವಿ, ವಾಟ್ ವಿ ಕಾಲ್ ಇಟ್, ಕಮರ್ಷಿಯಲ್ ಕೀವರ್ಡ್ಸ್. ಸೊ ಅದಾದಮೇಲೆ ದ ಫೈನಲ್ ವರ್ಡ್ಸ್ ಇರುತ್ತೆ, ಟ್ರಾನ್ಸಾಕ್ಷನಲ್ ಕೀವರ್ಡ್ಸ್. ಟ್ರಾನ್ಸಾಕ್ಷನಲ್ keywords. Bhagat, are you there? ನಾ ಅಕ್ಸೆಪ್ಟ್ ಮಾಡಿದ್ದೀನಿ ನೋಡಿ ಒಂದ್ಸತಿ. ಟ್ರಾನ್ಸಾಕ್ಷನಲ್ ಕೀವರ್ಡ್ಸ್ ನಥಿಂಗ್ ಬಟ್ ಯೂಸರ್ ಆ ಪ್ರಾಡಕ್ಟನ್ನು ಬೈ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ರೇಷ್ಮಾ ಅವರು ನೈಕಿ ಶೂಸನ್ನು ಪ್ರಾಡಕ್ಟ್ ಮಾಡೋಕ್ಕೆ ಇನ್ನೇನು ರೆಡಿ ಇದೆ. ಫಾರ್ ಎಕ್ಸಾಂಪಲ್ ಬೈ ನೈಕಿ ಶೂಸ್, ಆರ್ ಎಸ್ ಬೈ SEO ಕೋರ್ಸ್, ಬೈ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಕೋರ್ಸ್. ಓಕೆ, ಆ್ಯಂಡ್ ಆರ್ ಎಸ್ ಬೆಸ್ಟ್ MBA ಕಾಲೇಜಸ್ ನಿಯರ್ ಮೀ. ಓಕೆ, ಸೊ ಇವೆಲ್ಲವೂ ಕೂಡ ಏನು, ಟ್ರಾನ್ಸಾಕ್ಷನಲ್ ಕೀವರ್ಡ್ಸ್. ರೈಟ್, ಇದಿಷ್ಟು ಕೂಡ ಕೀವರ್ಡ್ಸ್ಗಳ ಟೈಪ್ಸ್. ಸೊ ಇದು ನೆನ್ಪಿಟ್ಕೊಬೇಕು. ಹಾಗಿದ್ರೆ ಕೀವರ್ಡ್ಸ್ ಅಂದರೆ ಏನು? ನಾವು ಗೂಗಲಲ್ಲಿ ಏನೋ ಒಂದೆಲ್ಲ ಏನು ಬೇಕಾದರೂ ಸರ್ಚ್ ಮಾಡ್ತಿದ್ದೇವೆ, ಅವೆಲ್ಲ ಕೂಡ ಕೀವರ್ಡ್ಸೇ. ಆ ಕೀವರ್ಡ್ಸಲ್ಲಿ ಇಷ್ಟು ರೀತಿ ಕೀವರ್ಡ್ಸ್ಗಳಿದೆ. ಓಕೆ, ಸೊ ಇಲ್ಲಿವರೆಗೂ ಕ್ಲಿಯರಾ ಎಲ್ರಿಗೂ? ಚಾಟಲ್ಲಿ ಮೆನ್ಷನ್ ಮಾಡಿ ಬೇಗ. ಕ್ಲಿಯರ್? ಯಾ. ಸೊ ನಾವು ಇವಾಗ ನಾನು ಸರ್ಚ್ ಮಾಡಿದೆ ಗೂಗಲಲ್ಲಿ ಬೆಸ್ಟ್ MBA ಕಾಲೇಜಸ್ ಇನ್ ಬ್ಯಾಂಗ್ಳೂರ್. ಗೂಗಲ್ ನನಗೆ ರಿಸಲ್ಟ್ ಕೊಡ್ತು. ರೈಟ್, ಇಲ್ಲಿ ಗೂಗಲ್ ನನಗೆ ಏನು ಮಾಡ್ತು, ರಿಸಲ್ಟ್ ಕೊಡ್ತು. ಈ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ರೈಟ್, ಈ ಡಿಸ್ಪ್ಲೇ ಆಗೋ ಪ್ಲೇಸನ್ನು ನಾವು SERP ಅಂತ ಕರಿತೀವಿ. SERP. SERP ಅಂದರೆ ಏನು? ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್. ಓಕೆ, SERP ಅಂದ್ರೆ ಏನು? ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್. ಸೊ ನಾವು ಕೀವರ್ಡ್ ಎಂಟರ್ ಮಾಡಿದಾಗ ಗೂಗಲ್ ನಮಗೆ ರಿಸಲ್ಟ್ ಕೊಡುತ್ತೆ ಅಲ್ವಾ, ಆ ರಿಸಲ್ಟ್ ಡಿಸ್ಪ್ಲೇ ಆಗೋ ಪ್ಲೇಸನ್ನು ನಾವೇನಂತ ಕರಿತೀವಿ? SERP. ಓಕೆ, ಸೊ ಈ SERPಗೆ ಒಂದು ಲೇಔಟ್ ಇದೆ. SERPಗೆ ಒಂದು ಲೇಔಟ್ ಇದೆ. ಓಕೆ, ಸೊ ಈ ಲೇಔಟ್ ಏನಪ್ಪ ಅಂತಂದರೆ ಟಾಪ್ 4 ads, then bottom 3 ads, right, and then in between 10 organic results. ರೈಟ್, ಅಂತಂದರೆ ಟಾಪ್ 4 ads ಅಂತಂದರೆ ಏನು? ಸ್ಪೆಸಿಫಿಕ್ ಆಗಿ ಗೂಗಲ್ಗೆ ಅಮೌಂಟನ್ನು ನಾವು ಕೊಟ್ಟಿರಬೇಕು. ರೈಟ್, ಆ್ಯಂಡ್ ಬಾಟಮ್ 3 ads ಅಂತಂದ್ರೂ ಕೂಡ ಸೇಮ್. ಸೊ ಈ ಆ್ಯಡ್ಸ್ ಅಂತ ಅಂದರೆ ಏನು? ನೀವು ಗೂಗಲ್ ಆ್ಯಡ್ಸ್ ರನ್ ಮಾಡ್ತೀರಾ, ರೈಟ್, ಅದನ್ನು ಆ್ಯಡ್ಸ್ ಅಂತ ಕರಿತೀವಿ. ಅಂತಂದರೆ ಇದಕ್ಕೆ ಅಮೌಂಟ್ ಕೊಡಬೇಕು. SEO ಏನು? ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಸೈಟನ್ನು ನಾವೇನು ಮಾಡ್ತೀವಿ, one second guys. Yeah,
ಸೊ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಸೈಟನ್ನು ಫಸ್ಟ್ ಪೇಜಿಗೆ ತಂದು ನಿಲ್ಲಿಸ್ಬೇಕು. ಇದನ್ನೇ ನಾವೇನಂತ ಕರಿತೀವಿ ಎಸ್ ಸಿ ಒ. ಬಟ್ ಇದಕ್ಕೊಂದು ಲೇಔಟ್ ಇದೆ. ಟಾಪ್ 4 ಆ್ಯಡ್ಸ್, ಬಾಟಮ್ 3 ಆ್ಯಡ್ಸ್, ಇನ್ ಬಿಟ್ವೀನ್ 10 ಆರ್ಗ್ಯಾನಿಕ್ ರಿಸಲ್ಟ್ಸ್. ಈ 10 ಆರ್ಗ್ಯಾನಿಕ್ ರಿಸಲ್ಟ್ಸ್ಗಳು ಏನಿರ್ತವೆ ಅವೇ ಎಸ್ ಸಿ ಒ ರಿಸಲ್ಟ್ಸ್. ಓಕೆ, ಸೊ ನಾವು ಇವಾಗ ಎಸ್ ಸಿ ಒ ಕ್ಲಾಸಲ್ಲಿ ಫೋಕಸ್ ಮಾಡಬೇಕಾಗಿರೋದು ಎಲ್ಲಿ, ಈ 10 ಆರ್ಗ್ಯಾನಿಕ್ ರಿಸಲ್ಟ್ಸಲ್ಲಿ ಹೆಂಗೆ ನಾವು ನಮ್ಮ ಸೈಟನ್ನು ತಂದು ನಿಲ್ಲಿಸಬೇಕು ಅನ್ನೋದು ಪ್ರೋಸೆಸ್. ರೈಟ್? ಸೊ ನಾವು ಎಸ್ ಸಿ ಆರ್ ಪಿ ಲೇಔಟ್ ಕ್ಲಿಯರ್ ಆಯಿತು, ರೈಟ್? ಎಸ್ ಆರ್ ನೋ? ಮೆನ್ಷನ್ ಮಾಡಿ ಬೇಗ. ಯಾ, ಚಲೋ. ಸೊ ಎಸ್ ಸಿ ಒ ಅಂದರೆ ಏನು ಅಂತ ಗೊತ್ತಾಯಿತು, ಎಸ್ ಸಿ ಆರ್ ಪಿ ಅಂದರೆ ಏನಂತ ಗೊತ್ತಾಯಿತು, ಆ್ಯಂಡ್ ದೆನ್ ಎಸ್ ಸಿ ಆರ್ ಪಿ ಲೇಔಟ್ ಅಂದರೆ ಏನು ಅಂತ ಗೊತ್ತಾಯಿತು. ನಾವು ಆಪ್ಟಿಮೈಸೇಷನ್ಗೆ ಹೋಗೋಕ್ಕೂ ಮುಂಚೆ, ಓಕೆ, ಸರ್ಚ್ ಇಂಜಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಲಿಬೇಕು. ಓಕೆ, ಸರ್ಚ್ ಇಂಜಿನ್ ಅದು ಏನು ಬೇಕಾದರೂ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಯಾಹೂ ಆಗಿರ್ಬೋದು, ಇವೆಲ್ಲ ಕೂಡ ಸರ್ಚ್ ಇಂಜಿನ್ಸ್, ರೈಟ್? ಸೊ ಮೋಸ್ಟ್ ಆಫ್ ದ ಕಂಟ್ರೀಸ್, ಇವಾಗ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಯು ಎಸ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆದರೂ ಕೂಡ ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಯೂಸ್ ಮಾಡೋದು ಯಾವುದನ್ನ, ಗೂಗಲ್, ರೈಟ್? ಫಾರ್ ಎಕ್ಸಾಂಪಲ್ ಇನ್ನೂ ಕೆಲವರು ಇರ್ತವೆ, ಡಗ್ಗೋ, ಇವೆಲ್ಲ ಲೈಕ್ ಚೀನಾ, ಈ ಥರ ಕಂಟ್ರೀಸಲ್ಲಿ ಅವ್ರದ್ದೇ ಆದಂಥ ಬೇರೆ ಬೇರೆ ಸರ್ಚ್ ಇಂಜಿನ್ಸ್ ಇರ್ತವೆ. ಬಟ್ ಇಂಡಿಯಾ, ಯು ಎಸ್, ಮೋಸ್ಟ್ ಆಫ್ ದ 90% ಆಫ್ ದ ವರ್ಲ್ಡಲ್ಲಿ ನಾವು ಯೂಸ್ ಮಾಡೋದು ಗೂಗಲನ್ನು, ರೈಟ್? ಸೊ ಯಾವುದೇ ಸರ್ಚ್ ಇಂಜಿನ್ ಆದರೂ ಕೂಡ 4 ಸ್ಟೆಪ್ಸಲ್ಲಿ ವರ್ಕ್ ಆಗುತ್ತೆ. ಓಕೆ, 4 ಸ್ಟೆಪ್ಸ್. ದ ಫಸ್ಟ್ ಥಿಂಗ್ ಈಸ್ ಕ್ರಾಲಿಂಗ್, ರೈಟ್? ಸಿ, ನಾನಿವಾಗ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ವಿರಾಟ್ ಕೊಹ್ಲಿ. ಓಕೆ, ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಟೂಲ್ಸಲ್ಲಿ ನಾನು ಹೋಗಿ ಅಬೌಟ್ ಅಂತ ಸರ್ಚ್ ಮಾಡಿದೆ. ಅಂತಂದರೆ ಎಷ್ಟು ರಿಸಲ್ಟ್ಸ್ಗಳಿದ್ದಾವೆ ಗೂಗಲಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಅಂತಂದರೆ ಈ ಪರ್ಟಿಕ್ಯುಲರ್ ಕೀವರ್ಡನ್ನು ಯೂಸ್ ಮಾಡಿ ಎಷ್ಟು ಬ್ಲಾಗ್ಸ್ಗಳಾಗಿರ್ಬೋದು, ವೆಬ್ಸೈಟ್ಸ್ಗಳಿದ್ದಾವೆ. ಇಲ್ಲಿ ನೀವು ನೋಡ್ಬೋದು, ನಿಯರ್ಲಿ 5,70,00,000. ಓಕೆ, ರೈಟ್? 5,70,00,000 ಇಷ್ಟು ರಿಸಲ್ಟ್ಸ್ ಇದೆ. ಓಕೆ, ಅದನ್ನು 33 ಸೆಕೆಂಡ್ಸ್ ಒಳಗೆ, 0.33 ಸೆಕೆಂಡ್ಸಲ್ಲಿ, ಅಂತಂದರೆ ನಾಟ್ ಇವನ್ 1 ಸೆಕೆಂಡ್ ಅಷ್ಟರಲ್ಲಿ ಏನು ಡಿಸ್ಪ್ಲೇ ಮಾಡ್ತು ವಿರಾಟ್ ಕೊಹ್ಲಿ ಬಗ್ಗೆ, ರೈಟ್? ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ವೆಬ್ಸೈಟಲ್ಲಿ, ಗೂಗಲಲ್ಲಿ ಎಷ್ಟು ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟು ಬ್ಲಾಗ್ಸ್ ಇರ್ಬೋದು ಅನ್ನೋದು. ಓಕೆ, 5,70,00,000. ಸೊ ಈ 5,70,00,000 ಅದು ಶೋ ಮಾಡ್ತಿದೆ ಅಂತ ಅಂದರೆ, ಸೊ ಬೇಸಿಕಲಿ ಏನು, ಇವಾಗ ಗೂಗಲಲ್ಲಿ ನಾವು ಏನೇ ಸರ್ಚ್ ಮಾಡಿದ್ರೂ ಕೂಡ ಗೂಗಲ್ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಅಂದರೆ ಆ ರಿಸಲ್ಟ್ ಎಲ್ಲಿಂದ ಬಂದಿರುತ್ತೆ, ಗೂಗಲ್ಗೆ ಯಾರೋ ಒಬ್ರು ಕೊಟ್ಟಿರಬೇಕು. ಅದು ಡಿಕ್ಷನರಿ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಬೇಸಿಕಲಿ ಹ್ಯೂಮನ್ ರಿಸೋರ್ಸ್ ಅನ್ನೋದು ಬೇಕು, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇವಾಗ ಪುನೀತ್ ರಾಜ್ಕುಮಾರ್ ಡೆತ್ ಆಯಿತು. ಓಕೆ, ಪುನೀತ್ ರಾಜ್ಕುಮಾರ್ ಡೆತ್ ಆಗಿದ್ದು ಗೂಗಲ್ಗೆ ಹೆಂಗೆ ಗೊತ್ತಾಗುತ್ತೆ? ಎಂಡ್ ಆಫ್ ದ ಡೇ ಗೂಗಲ್ ಇಸ್ ದ ಮಷಿನ್. ಓಕೆ, ನಾವು ಹೇಳಬೇಕು ಹಿಂಗೆ ಪುನೀತ್ ರಾಜ್ಕುಮಾರ್ ಡೆತ್ ಆಗಿದೆ ಅಂತ. ಓಕೆ, ಸೊ ಕ್ರಾಲಿಂಗ್ ನಥಿಂಗ್ ಬಟ್ ನಮ್ಮ ಸೈಟ್ ಏನಿರುತ್ತೆ ಅಲ್ವಾ, ಆ ಸೈಟಲ್ಲಿ ನಾವು ಏನೆಲ್ಲ ಕಂಟೆಂಟನ್ನು ಬರೆದಿರ್ತೀವಿ, ರೈಟ್? ಆ ಕಂಟೆಂಟನ್ನೆಲ್ಲ ಗೂಗಲ್ ಏನು ಮಾಡುತ್ತೆ, ಕಲೆಕ್ಟ್ ಮಾಡ್ತಾ ಬರುತ್ತೆ. ಅದನ್ನೇ ನಾವು ಕ್ರಾಲಿಂಗ್ ಅಂತ ಕರಿತೀವಿ. ಕ್ರಾಲಿಂಗ್ ನಥಿಂಗ್ ಬಟ್ ಕಲೆಕ್ಟಿಂಗ್ ಎ ಡಾಟಾ. ಓಕೆ, ಸೊ ಕ್ರಾಲಿಂಗ್ ನಥಿಂಗ್ ಬಟ್ ನಮ್ಮ ಸೈಟ್ಸ್ಗಳಲ್ಲಿ ಇರೋ ಎಲ್ಲ ಡಾಟಾ, ಕಂಟೆಂಟ್ ಎಲ್ಲದನ್ನು ಕೂಡ ಏನು ಮಾಡುತ್ತೆ, ಗೂಗಲ್ ಕಲೆಕ್ಟ್ ಮಾಡ್ಕೊತಾ ಬರುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ಕ್ರಾಲಿಂಗ್. ದ ಸೆಕೆಂಡ್ ಒನ್ ಈಸ್ ಇಂಡೆಕ್ಸಿಂಗ್, ರೈಟ್? ಸಿ, ಕಲೆಕ್ಟ್ ಮಾಡ್ಕೊಂಡಿದೆ ಡಾಟಾನ. ಸೊ ಇಂಡೆಕ್ಸಿಂಗ್ ನಥಿಂಗ್ ಬಟ್ ಗೂಗಲ್ ಕಲೆಕ್ಟ್ ಮಾಡ್ಕೊಂಡಂಥ ಡಾಟಾವನ್ನು
ಒಂದು ಕ್ಯಾಟಗರಿ ವೈಸಲ್ಲಿ ಡಿಸಿಪ್ಲಿನ್ಡ್ ವೇ ಅಲ್ಲಿ ಏನು ಮಾಡುತ್ತೆ, ಗೂಗಲ್ ಆರ್ಗನೈಸ್ಡ್ ಆಗಿ ಸ್ಟೋರ್ ಮಾಡ್ತಾ ಬರುತ್ತೆ. ಸಿ ಫಾರ್ ಎಕ್ಸಾಂಪಲ್, ರೇಷ್ಮಾ ಅವ್ರಿಗೆ ನಾನು ಒಂದು ಕ್ವಶನ್ ಕೇಳ್ತೀನಿ. ಸಿ ನಮ್ದೊಂದು ಹಾಸ್ಪಿಟಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ರೇಷ್ಮಾ ಅವರು ರಿಸೆಪ್ಷನಲಿಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಆ್ಯಂಡ್ ನಿಶ್ಚಿತ್ ಅವರು ಪೇಷಂಟ್ ಅಂತ ಅನ್ಕೊಳ್ಳೋಣ. ನನ್ನ ಒಂದು ಹಾಸ್ಪಿಟಲಿಗೆ ಡೈಲಿ ಏನಿಲ್ಲ ಅಂತ ಅಂದರೂ 1000 ಮೆಂಬರ್ಸ್ ಬರ್ತಿರ್ತಾರೆ ಅಂತ ಅನ್ಕೊಳ್ಳೋಣ. 1000 ಮೆಂಬರ್ಸ್ ಅಂತಂದರೆ 1000 ಪೇಷಂಟ್ಸ್ಗಳು ಬರ್ತಿರ್ತಾರೆ. ಸೊ ನಿಶ್ಚಿತ್ ಅವರು 2 ಡೇಸ್ ಬ್ಯಾಕ್ ಏನಾಗಿರ್ತಾರೆ, ಡಿಸ್ಚಾರ್ಜ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಫಾರ್ ಸಮ್ ರೀಸನ್ ನನಗೆ ನಿಶ್ಚಿತ್ ಅವರ ಡೀಟೇಲ್ಸ್ ಬೇಕಿರುತ್ತೆ. ಸೊ ನಾನು ರೇಷ್ಮಾ ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳ್ತೀನಿ ದಟ್ ರೇಷ್ಮಾ ಅವರೇ, ನನಗೆ ನಿಶ್ಚಿತ್ ಅವರ ಒಂದು ಡೀಟೇಲ್ಸ್ ಬೇಕು ಅಂತ. ನೆನ್ಪಿಟ್ಕೊಳ್ಳಿ, ರೇಷ್ಮಾ ಅವ್ರಿಗೆ ನಾನು ಏನೂ ಕೊಟ್ಟಿರೋದಿಲ್ಲ ಅಂತಂದರೆ ಒಂದು ಬುಕ್ಕು ಪೆನ್ನು ಬಿಟ್ಟು ಬೇರೆ ಏನೂ ಕೊಟ್ಟಿರೋದಿಲ್ಲ. ಅಂತಂದರೆ ಲೆಡ್ಜರನ್ನು ಅವ್ರ ಬುಕ್ಕಲ್ಲೇ ಮೇಂಟೈನ್ ಮಾಡಬೇಕು ಅವರು. ಓಕೆ, ಯಾವುದೇ ರೀತಿ ಸಾಫ್ಟ್ವೇರ್ಸ್ಗಳನ್ನು ನಾನು ಕೊಟ್ಟಿರೋದಿಲ್ಲ. ಸೊ ಆಲ್ ಆಫ್ ಸಡನ್ ನಾನು ರೇಷ್ಮಾ ಅವ್ರ ಹತ್ರ ಹೋಗ್ಬಿಟ್ಟು 2 ಡೇಸ್ ಬ್ಯಾಕ್ ಡಿಸ್ಚಾರ್ಜ್ ಆಗಿರೋ ಅಂತ ನಿಶ್ಚಿತ್ ಅನ್ನೋ ಪೇಷಂಟ್ ಬಗ್ಗೆ ನಾನು ಕೇಳ್ತೇನೆ. ಓಕೆ, ಸೊ ಇವಾಗ ನೀವು ಹೇಳಿ ರೇಷ್ಮಾ, ನಿಮಗೆ ನಿಶ್ಚಿತ್ ಅವರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ನಿಮಗೆ ಎಷ್ಟೊತ್ತು ಟೈಮ್ ಆಗ್ಬೋದು? ಹೇಳಿ, ಎಷ್ಟೊತ್ತು ಟೈಮ್ ಹಿಡಿಬೋದು? ಚಾಟ್ ಮೀ ಒನ್ಸ್. ನಾರ್ಮಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ಬುಕ್ಕು ಪೆನ್ ಅಷ್ಟೇ ಕೊಟ್ಟಿದ್ದೀನಿ ನಾನು, ರೈಟ್? ಸೊ ಎಷ್ಟೊತ್ತು ಆಗ್ಬೋದು? 10 ಮಿನಿಟ್ಸ್. ಎಸ್, 10 ಮಿನಿಟ್ಸ್ ಅಂತ ಅನ್ಕೊಳ್ಳೋಣ. ಇವಾಗ ಇದೇ ರೇಷ್ಮಾ ಅವರಿಗೆ ನಾನೊಂದು ಡಿಕ್ಷನರಿ ಕೊಡ್ತೀನಿ. ಓಕೆ, ಡಿಕ್ಷನರಿ ಕೊಟ್ಬಿಟ್ಟು ವರ್ಡ್ ಇರ್ತೀನಿ ಡಾಗ್. ಈ ಡಾಗ್ ಅನ್ನೋ ವರ್ಡನ್ನು ಹುಡುಕೊಡಿ ಅಂತ. ಇವಾಗ ರೇಷ್ಮಾ ಅವ್ರಿಗೆ ಎಷ್ಟೊತ್ತು ಟೈಮ್ ಆಗ್ಬೋದು? ಡಿಕ್ಷನರಿ ಕೊಟ್ಟಿದ್ದೀನಿ ಆ್ಯಂಡ್ ನಾನು ಅವ್ರಿಗೆ ಹೇಳ್ತೀನಿ ಡಾಗ್ ಅನ್ನೋ ವರ್ಡನ್ನು ನೀವು ನನಗೆ ಹುಡುಕೊಡಿ. ಸೊ ಎಷ್ಟೊತ್ತು ತಗೊಳ್ತೀರಾ ರೇಷ್ಮಾ ನೀವು? ಸೊ ಫ್ಯೂ ಸೆಕೆಂಡ್ಸ್ ಅಂತ ಅನ್ಕೊಳ್ತೀನಿ, ರೈಟ್? ವಿತಿನ್ 1 ಮಿನಿಟಲ್ಲಿ ನೀವು ಆ ವರ್ಡನ್ನು ನೀವೇನು ಮಾಡ್ತೀರಾ, ಹುಡುಕೊಡ್ತೀರ. ಸೊ ಇದು ನಿಮ್ಮ ಗ್ರೇಟ್ನೆಸ್ಸಾ ಅಥವಾ ಡಿಕ್ಷನರಿ ಗ್ರೇಟ್ನೆಸ್ಸಾ? ಅಫ್ಕೋರ್ಸ್ ಡಿಕ್ಷನರಿ ಗ್ರೇಟ್ನೆಸ್. ಬಿಕಾಸ್ ಏನಕ್ಕೆ? ಡಿಕ್ಷನರಿ ಅಷ್ಟು ಡಿಸಿಪ್ಲಿನ್ಡ್ ಆಗಿ, ಅಷ್ಟು ಕ್ಯಾಟಗರಿ ವೈಸ್ಡಲ್ಲಿ, ಅಷ್ಟು ಕ್ಲೀನಾಗಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ದಟ್ಸ್ ವೈ ನಾವು ತುಂಬ ಬೇಗ ಡಾಗ್ ಅನ್ನೋ ವರ್ಡ್ ಆಗಿರ್ಬೋದು, ಕ್ಯಾಟ್ ಅಂತ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಓಕೆ, ಪಿಕಾಕ್ ಅಂತ ಆಗಿರ್ಬೋದು, ಎಲ್ಲ ವರ್ಡ್ಸ್ಗಳನ್ನು ಪಟ 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 ಅಂತ ಹುಡುಕ್ತೀವಿ. ಬಿಕಾಸ್ ಏನಕ್ಕೆ? ಡಿಕ್ಷನರಿ ಅಷ್ಟು ಆರ್ಗನೈಸ್ಡ್ ವೇ ಆಗಿ ಏನಿರುತ್ತೆ, ಸೆಟ್ ಆಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಅಂತಂದರೆ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಆ್ಯಂಡ್ ದೆನ್ ನಾನು ಅವರಿಗೆ ಪೇಷಂಟ್ ಬಗ್ಗೆ ಕೇಳಿದಾಗ ಅವ್ರಿಗೇನು ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಆ ಲೆಡ್ಜರ್ ಆರ್ಗನೈಸ್ಡ್ ವೇ ಆಗಿ ಇರೋದಿಲ್ಲ. ಸೊ ಅದೇ ರೀತಿ ಇಂಡೆಕ್ಸಿಂಗ್ ನಥಿಂಗ್ ಬಟ್ ಸ್ಟೋರ್ ಡಾಟಾ ಆಸ್ ಪರ್ ದ ಕ್ಯಾಟಗರೀಸ್, ರೈಟ್? ಸೊ ಇಂಡೆಕ್ಸಿಂಗ್ ಅಂದರೆ ಏನು? ಗೂಗಲ್ ಕಲೆಕ್ಟ್ ಮಾಡಿದಂಥ ಎಲ್ಲ ಡಾಟಾವನ್ನು ಆಸ್ ಪರ್ ದ ಕ್ಯಾಟಗರಿ ವೈಸ್ ಏನಾಗುತ್ತೆ, ಕ್ಲೀನಾಗಿ ಇನ್ಡೆಪ್ತ್ ಆಗಿ ಆರ್ಗನೈಸ್ಡ್ ವೇ ಆಗಿ ಸ್ಟೋರ್ ಮಾಡ್ತಾ ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಇಂಡೆಕ್ಸ್, ರೈಟ್? ಸೊ ಥರ್ಡ್ ಒನ್ ಈಸ್ ಕ್ಯಾಲ್ಕುಲೇಟಿಂಗ್ ರಿಲೆವೆನ್ಸಿ. ಸೊ ಕ್ಯಾಲ್ಕುಲೇಟಿಂಗ್ ರಿಲೆವೆನ್ಸಿ. ಸೊ SCRP ಲೇಔಟ್ ನೆನಪಿದೆ, ರೈಟ್? ಟಾಪ್ 4 ads, ಬಾಟಮ್ 3 ads, ಇನ್ ಬಿಟ್ವೀನ್ 10 ಆರ್ಗ್ಯಾನಿಕ್ ರಿಸಲ್ಟ್ಸ್. ಸೊ ಇಲ್ಲಿ ನಾನು ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡಿದ್ದೇನೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಅಬೌಟ್ 5 crores 70 lakhs ರಿಸಲ್ಟ್ಸ್ಗಳಿದ್ದಾವೆ. ಓಕೆ, ಸೊ ಇದರಲ್ಲಿ 2 crores ಮೆಂಬರ್ಸ್ ಏನು ಮಾಡಿರ್ತಾರೆ, ವಿರಾಟ್ ಕೊಹ್ಲಿ ಬಗ್ಗೆ ಜಸ್ಟ್ ಬ್ಲಾಗ್ಸ್ ಬರೆದಿರ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಬಟ್ ಗೂಗಲ್ ನಮಗೆ ಇಲ್ಲಿ ಕ್ಲಿಯರಾಗಿ ಏನು ಹೇಳಿದೆ, 10 ರಿಸಲ್ಟನ್ನು ಮಾತ್ರ ನಾನು ಏನು ಮಾಡ್ತೀನಿ, ಫಸ್ಟ್ ಪೇಜಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಬಟ್ ನಮಗೆ ಫಸ್ಟ್ ಪೇಜೇ ಏನಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಾವು ಏನೇ ಸರ್ಚ್ ಮಾಡಿದ್ರು ಕೂಡ ಈ ಫಸ್ಟ್ ಪೇಜಲ್ಲಿ ಏನಿರುತ್ತೆ ಅಲ್ವಾ, ಅದರಲ್ಲೇ ನಾವು ಫೈನಲೈಸ್ ಮಾಡ್ತೀವಿ.
ನಾವು ಸೆಕೆಂಡ್ ಪೇಜಿಗೆ ಹೋಗಲ್ಲ, ಥರ್ಡ್ ಪೇಜಿಗಂತೂ ಫಸ್ಟೇ ಹೋಗೋದಿಲ್ಲ. ಸೊ ನಮ್ಮ ಎಲ್ಲ ಫೋಕಸ್ ಏನಿರುತ್ತೆ ಈ ಫಸ್ಟ್ ಪೇಜಲ್ಲೇ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಈ ಲೇಔಟ್ SCRP ಲೇಔಟ್ ಇರೋದು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಎಷ್ಟಿದೆ, 5 crores. ಸೊ ಲೆಟ್ ಮಿ ಟೇಕ್ 2 crores ಮೆಂಬರ್ಸ್ ಏನು ಮಾಡಿರ್ತಾರೆ, ವಿರಾಟ್ ಕೊಹ್ಲಿ ಬಗ್ಗೆ ಬ್ಲಾಗ್ ಬರೆದಿರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆ 2 crores ವೆಬ್ಸೈಟನ್ನು ಕೂಡ ಗೂಗಲ್ ಒಂದೇ ಪೇಜಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್? ಡೆಫಿನೆಟ್ಲಿ ನಾಟ್. ಅದಕ್ಕೋಸ್ಕರ SCRP ಲೇಔಟ್ ಅಂತ ತಂದಿರೋದು. ಓಕೆ, ಇವಾಗ 2 crores ಮೆಂಬರ್ಸ್, 2 crores ಪೀಪಲ್ ವಿರಾಟ್ ಕೊಹ್ಲಿ ಬಗ್ಗೆ ಬ್ಲಾಗ್ ಬರೆದಿರ್ತಾರೆ. ಓಕೆ, ಸೊ ಈ 2 crores ಅಲ್ಲಿ ಬೆಸ್ಟ್ ಯಾವುದಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಗೂಗಲ್. ಏನರ ಬೇಸ್ ಮೇಲೆ ಮಾಡುತ್ತೆ, ನಿಮ್ಮ ಕಂಟೆಂಟ್ ಯಾವ ಮಟ್ಟಿಗೆ ಆಪ್ಟಿಮೈಸ್ಡ್ ಆಗಿದೆ, ಟೈಟಲ್ ಪ್ರಾಪರ್ ಆಗಿದೆಯಾ, ಕೀವರ್ಡ್ಸ್ ಪ್ರಾಪರ್ ಆಗಿ ಯೂಸ್ ಮಾಡಿದಾರಾ, ಡಿಸ್ಕ್ರಿಪ್ಷನ್ಸ್ ಪ್ರಾಪರ್ ಆಗಿ ಯೂಸ್ ಮಾಡಿದಾರಾ, ಇಮೇಜಸ್ಗಳು ಆ್ಯಡ್ ಮಾಡಿದಾರಾ. ಸೊ ಬೇಸಿಕಲಿ 400 ಫ್ಯಾಕ್ಟರ್ಸ್, 300 to 400 ಫ್ಯಾಕ್ಟರ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಇರುತ್ತೋ ಅದನ್ನು ಏನು ಮಾಡುತ್ತೆ, ಚೂಸ್ ಮಾಡುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಕ್ಯಾಲ್ಕುಲೇಟಿಂಗ್ ರಿಲೆವೆನ್ಸಿ. ಓಕೆ, ಸೊ ಇವಾಗ ನನ್ನ ಕ್ಲಾಸಲ್ಲಿ 100 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ 100 ಮೆಂಬರ್ಸಲ್ಲಿ ನಾನು ಯಾರಿಗೋ ಒಬ್ಬರಿಗೆ ಜಾಬ್ ರೆಫರ್ ಮಾಡಬೇಕು. ಸೊ ಆ 100 ಮೆಂಬರ್ಸಲ್ಲಿ ಯಾರು ಬೆಸ್ಟ್ ಇರ್ತಾರೆ ಅಲ್ವಾ, ಅವ್ರಿಗೆ ನಾನು ರೆಫರ್ ಮಾಡ್ತೀನಿ, ರೈಟ್? ಇನ್ನು ಮಿಕ್ಕಿದವ್ರಿಗೆ ಏನಕ್ಕೆ ಮಾಡಬೇಕು ನಾನು? ಓಕೆ, ಸೊ ನಾನೇನು ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಿಕಾಸ್ ನೆನ್ಪಿಟ್ಕೊಳ್ಳಿ, ಜನ ಗೂಗಲ್ನ ನಂಬ್ತಾರೆ. ಓಕೆ, ಸೊ ಆ ಟ್ರಸ್ಟನ್ನು ಗೂಗಲ್ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ದಟ್ಸ್ ವೈ ಅಷ್ಟೆಲ್ಲ ಬ್ಲಾಗ್ಸ್ಗಳಿದ್ರು ಏನು ಮಾಡುತ್ತೆ, ಗೂಗಲ್ ಕ್ಯಾಲ್ಕುಲೇಟ್ ಮಾಡುತ್ತೆ, ರಿಲೆವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಇದೆಷ್ಟು ಪಟ್ಟಿಗೆ ಜೆನ್ಯೂನ್ ಕಂಟೆಂಟ್ ಇದೆ, ಡೂಪ್ಲಿಕೇಟ್ ಕಂಟೆಂಟ್ ಏನಾದರೂ ಇದೆಯಾ, ಇದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ದ ನೆಕ್ಸ್ಟ್ ಫೈನಲ್ ಸ್ಟೆಪ್ಪಿಗೆ ಬರುತ್ತೆ. ದಟ್ ಫೈನಲ್ ಸ್ಟೆಪ್ ಈಸ್ ರಿಟ್ರೀವಿಂಗ್ results. Okay, retrieving results nothing but crawling collect. So ಈ ಕ್ರಾಲರನ್ನು ಈ ಡಾಟಾವನ್ನು ಯಾವ ರೀತಿ ಕಲೆಕ್ಟ್ ಮಾಡುತ್ತೆ ಅಂತಂದರೆ, ದೇರ್ ಆರ್ ಸಾಫ್ಟ್ವೇರ್ಸ್ ಕಾಲ್ಡ್ ಕ್ರಾಲರ್. ಓಕೆ, ಸೊ ಸಾಫ್ಟ್ವೇರ್ಸ್ ಇದ್ದಾವೆ ಕ್ರಾಲರ್. ಸೊ ಈ ಕ್ರಾಲರ್ ಏನು ಮಾಡುತ್ತೆ, ಎಲ್ಲ ಸೈಟಿಗೂ ಹೋಗ್ಬಿಟ್ಟು ಆ ಸೈಟಲ್ಲಿರೋ ಡಾಟಾವನ್ನು, ಕಂಟೆಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಸೊ ಈ ಕಲೆಕ್ಟ್ ಮಾಡ್ಕೊಂಡಿರೋ ಡಾಟಾವನ್ನು ಒಂದು ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡಿ, ಆ ಸ್ಟೋರ್ ಮಾಡಿರೋ ಅಂಥ ರಿಸಲ್ಟ್ಸಲ್ಲಿ ಯಾವುದು ಬೆಸ್ಟ್ ರಿಸಲ್ಟ್ಸ್ ಇರ್ತವೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಎಂಡ್ ಆಫ್ ದ ಡೇಲಿ ಗೂಗಲ್ ಏನು ಮಾಡುತ್ತೆ, ರಿಟ್ರೀವ್ ಮಾಡುತ್ತೆ. ರಿಟ್ರೀವ್ ನಥಿಂಗ್ ಬಟ್ ಶೋಕೇಸ್ ಮಾಡುತ್ತೆ. ಓಕೆ, ಸೊ ಇದರಲ್ಲೇ ಗೂಗಲ್ ವರ್ಕ್ ಮಾಡೋದು. ಓಕೆ, ಸೊ ಕ್ಲಿಯರ್? ನಿಶ್ಚಿತ್, ಸನ್ಗೌಡ, ಭಗತ್ ಆ್ಯಂಡ್ ರೇಷ್ಮಾ ಜಾಧವ್. ಓಕೆ, ಕ್ಲಿಯರ್? ಯಾ, ಚಾಲು. ಸೊ ನಾವು ಸರ್ಚ್ ಇಂಜಿನ್ ಯಾವ ರೀತಿ ಕೆಲಸ ಮಾಡ್ತು ಅಂತ ಗೊತ್ತಾಯ್ತು. ಓಕೆ, ನಾವು ನೀವು ನ್ಯೂಸ್ ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್. ಸೊ ನೀವು ನ್ಯೂಸ್ ಪೇಪರ್ ಓದ್ತೀರಾ ಅಂತ ಅಂದಾಗ ಎಲ್ಲ ಪೇಜಸ್ಗಳನ್ನು ನೀವು ಓದ್ತೀರಾ ಅಂತಂದರೆ ಇಡೀ ಕಂಟೆಂಟ್ನೆಲ್ಲ ನೀವು ನ್ಯೂಸ್ ಪೇಪರಲ್ಲಿರೋ ಎಲ್ಲ ಕಂಟೆಂಟನ್ನು ನೀವು ಓದ್ತೀರಾ? ನೋ, ರೈಟ್? ನಾವೇನು ಮಾಡ್ತೀವಿ, ಹೆಡ್ಲೈನ್ಸನ್ನು ಓದ್ಬೋದು, ಸಬ್ ಹೆಡಿಂಗ್ಸನ್ನು ಓದ್ಬೋದು, ಇಮೇಜಸ್ ಚೆನ್ನಾಗಿದ್ರೆ ಇಮೇಜಸ್ಗಳನ್ನು ನೋಡ್ಬೋದು, ಮ್ಯಾಕ್ಸಿಮಮ್ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ಸ್, ಫಸ್ಟ್ ಪ್ಯಾರಾಗ್ರಾಫನ್ನು ನಾವು ಓದ್ಬೋದು, ರೈಟ್?
ಇಷ್ಟೇ ಮಾಡೋದು, ನಾವು ಎಂಟೈರ್ ನ್ಯೂಸ್ ಪೇಪರನ್ನು ಓದಲ್ಲ. ಸೊ ಅಫ್ಕೋರ್ಸ್ ಕೆಲವರು ಓದ್ತಾರೆ, ಬಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ಹೇಳ್ತಿರೋದು, ರೈಟ್? ಸೊ ಎಸ್ ಸಿ ಒ ಮಾಡ್ತೀವಿ ಅಂತ ಅಂದಾಗ ಅಫ್ಕೋರ್ಸ್ ನಮ್ಮ ಸೈಟಲ್ಲಿ ನಾವು ಕಂಟೆಂಟನ್ನು ಬರಿಬೇಕಾಗುತ್ತೆ. ಬಟ್ ನಾವು ಎಸ್ ಸಿ ಒ ಮಾಡೋಕ್ಕಿಂತ ಮುಂಚೆ, ರೈಟ್, ಗೂಗಲ್ ಏನು ಮಾಡುತ್ತೆ, ನಮಗೆ ಕೆಲವು ಕಂಡೀಷನ್ಸನ್ನು ಹಾಕುತ್ತೆ. ಓಕೆ, ಸೊ ಆ ಕಂಡೀಷನ್ಸ್ ಏನು ಅನ್ನೋದನ್ನ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಬಿಫೋರ್ ದ್ಯಾಟ್, ನಾವು ಹೆಂಗೆ ನ್ಯೂಸ್ ಪೇಪರಲ್ಲಿ, ಓಕೆ, ನ್ಯೂಸ್ ಪೇಪರಲ್ಲಿ ಬರೋ ಎಲ್ಲ ಕಂಟೆಂಟನ್ನು ಓದಲ್ವೋ, ಅದೇ ರೀತಿ ಗೂಗಲ್ಲು ಕೂಡ ನಮ್ಮ ಎಂಟೈರ್ ಕಂಟೆಂಟನ್ನು ಓದಲ್ಲ. ಕೆಲವು ಇಂಪಾರ್ಟೆಂಟ್ ಪ್ಲೇಸನ್ನು ಖಂಡಿತವಾಗಿ ಓದುತ್ತೆ. ಜಸ್ಟ್ ಲೈಕ್ ನಾವು ಹೆಂಗೆ ಓದ್ತೀವಿ, ರೈಟ್, ಹೆಡ್ಲೈನ್ಸ್, ಸಬ್ ಹೆಡಿಂಗ್ಸ್, ಪ್ಯಾರಾಗ್ರಾಫ್ಸ್, ರೈಟ್, ಅದೇ ರೀತಿ ಗೂಗಲ್ ಕೂಡ ಸ್ಪೆಸಿಫಿಕ್ ಪ್ಲೇಸಸನ್ನು ಡೆಫಿನೆಟ್ಲಿ ರೀಡ್ ಮಾಡುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಬಂದು ಟೈಟಲ್, ರೈಟ್, ಸೆಕೆಂಡ್ ಬಂದು ಮೆಟಾ ಡಿಸ್ಕ್ರಿಪ್ಷನ್, ಥರ್ಡ್ ಒನ್ image chart, the fourth one is first line of the paragraph, the fifth one is file name, sixth one is bold and italics, okay, and the seventh one is title, description, image chart, first line of the paragraph, file name, bold and italics, and then links. ಇಷ್ಟು ಪ್ಲೇಸಸ್ಸನ್ನು ಡೆಫಿನೆಟ್ಲಿ ಗೂಗಲ್ ರೀಡ್ ಮಾಡುತ್ತೆ, 100ಗೆ 1000% ರೀಡ್ ಮಾಡುತ್ತೆ. ಓಕೆ, ಸೊ ಇಷ್ಟು ಪ್ಲೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ಲೇಸನ್ನು ನೀವು ನೆನ್ಪಿಟ್ಕೊಳ್ಳಿ ನಾಳೆ ಕ್ಲಾಸಲ್ಲಿ. ಓಕೆ, ಸೊ ನಾನು ಏನು ಮಾಡ್ತೀವಿ, ಕೆಲವು ರಿಸ್ಟ್ರಿಕ್ಷನ್ಸ್ಗಳು ಗೂಗಲ್ ನಮಗೆ ಹಾಕಿರುತ್ತೆ, ನಾನು ನಾಳೆ ಕ್ಲಾಸಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದೆ, ರೈಟ್, ಕೀವರ್ಡ್ಸ್, ರೈಟ್, ಕೀವರ್ಡ್ಸ್ ಅಂತ. ಸೊ ಈ ಕೀವರ್ಡ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬಿಕಾಸ್ ಎಂಡ್ ಆಫ್ ದ ಡೇ ಒಬ್ಬ ಮನುಷ್ಯ ಏನಾದರೂ ಸರ್ಚ್ ಮಾಡಿದ್ರೆ ಮಾತ್ರ ಅದ್ರಿಗೆ ಸಂಬಂಧಪಟ್ಟಂಗೆ ಗೂಗಲ್ ರಿಸಲ್ಟ್ಸನ್ನು ಕೊಡೋದು. ಸೊ ನಾವೇನೆಲ್ಲ ಸರ್ಚ್ ಮಾಡ್ತೀವಿ ಅವೆಲ್ಲ ಕೀವರ್ಡ್ಸ್ಗಳೇ. ಓಕೆ, ಸೊ ನಮಗೆ ಕೀವರ್ಡ್ಸ್ ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂತಂದರೆ ನಾವು ಯಾವ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳಿಗೆ ನಮ್ಮ ಸೈಟನ್ನು ಆಪ್ಟಿಮೈಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೀವರ್ಡ್ಸ್ ರಿಸರ್ಚನ್ನು ಹೆಂಗೆ ಮಾಡಬೇಕು? ಸಿ, ಮೆಥಡ್ಸ್ಗಳಿದ್ದಾವೆ. ದ ಫಸ್ಟ್ ಮೆಥಡ್ ಈಸ್ ಬ್ರೈನ್ಸ್ಟಾರ್ಮಿಂಗ್, ರೈಟ್? ಬ್ರೈನ್ಸ್ಟಾರ್ಮಿಂಗ್ ನಥಿಂಗ್ ಬಟ್ ಯಾವುದಾದ್ರೂ ಒಂದು ಟಾಪಿಕ್, ಫಾರ್ ಎಕ್ಸಾಂಪಲ್ ನಿಮ್ಮ ಸೈಟ್ ಬಂದುಬಿಟ್ಟು ರೆಸಾರ್ಟ್ಸ್ ಬಗ್ಗೆ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಆ್ಯಂಡ್ ಆ ರೆಸಾರ್ಟ್ ಎಲ್ಲಿದೆ? ಬ್ಯಾಂಗ್ಳೂರಲ್ಲಿದೆ. ಓಕೆ, ಸೊ ಈ ರೆಸಾರ್ಟ್ಸಿಗೆ ಸಂಬಂಧಪಟ್ಟಂಗೆ, ಫಾರ್ ಎಕ್ಸಾಂಪಲ್ ರೇಷ್ಮಾ ಅವರು ರೆಸಾರ್ಟ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ ಬ್ಯಾಂಗ್ಳೂರಲ್ಲಿ. ಓಕೆ, ಸೊ ಬಟ್ ಬೆಂಗಳೂರಲ್ಲಿ ಬೆಸ್ಟ್ ರೆಸಾರ್ಟ್ ಯಾವುದು ಅನ್ನೋದು ರೇಷ್ಮಾ ಅವ್ರಿಗೆ ಗೊತ್ತಿಲ್ಲ. ಸೊ ನಾರ್ಮಲಿ ಗೂಗಲಿಗೆ ಬಂದುಬಿಟ್ಟು ರೇಷ್ಮಾ ಅವರು ಏನೆಲ್ಲ ಸರ್ಚ್ ಮಾಡಬಹುದು ಅಂತ ನಾವು ಅನ್ಕೋತೀವಿ ಅಲ್ವಾ, ಅದೆಲ್ಲ ಬ್ರೈನ್ಸ್ಟಾರ್ಮಿಂಗ್. ಸೊ ಬೇಸಿಕಲಿ ಯೂಸರ್ ಏನು ಟೈಪ್ ಮಾಡ್ಬೋದು ಅದೆಲ್ಲದನ್ನು ನಾವು ಗೆಸ್ಟ್ ಮಾಡ್ತೀವಿ, ರೈಟ್? ಅದನ್ನೇ ನಾವು ಬ್ರೈನ್ಸ್ಟಾರ್ಮಿಂಗ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ resorts in Bangalore, okay, and then top
resorts in Bangalore. Okay, and then resorts in Bangalore, right? ಆ್ಯಂಡ್ ದೆನ್ ಬೇರೆ ಏನೆಲ್ಲ ಸರ್ಚ್ ಮಾಡ್ಬೋದು ನೀವು ಇಲ್ಲಿ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಸೊ ನಾನು ಹೇಳ್ತೀನಿ. ಓಕೆ, ಆಫ್ಟರ್ ದ್ಯಾಟ್ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ team outing, right? Resorts in Bangalore for wedding, right? Resorts in Bangalore um, for couple, right? Resorts in Bangalore for newly married couple, ಇವೆಲ್ಲ ಏನು ಬ್ರೈನ್ ಸ್ಟಾರ್ಮಿಂಗ್ ಅಂತಂದ್ರೆ ನಾನು ಗೆಸ್ ಮಾಡ್ತಿದ್ದೀನಿ. ಓಕೆ, ಜನರು ಈ ಎಲ್ಲ ಕೀವರ್ಡ್ಸ್ ಮೇಲೆ ಸರ್ಚ್ ಮಾಡಬಹುದು ಅಂತ, ರೈಟ್? ಸೊ ಇವೆಲ್ಲ ಏನಾಗುತ್ತೆ, ಕೀವರ್ಡ್ಸ್. ಓಕೆ, ಸೊ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಗೊತ್ತಾಯ್ತಾ ಅಂತಂದರೆ ಯೂಸರ್ ಏನೆಲ್ಲ ಕೀವರ್ಡ್ಸ್ಗಳನ್ನು ಎಂಟರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಗೆಸ್ ಮಾಡಿ ಏನು ಮಾಡ್ತೀವಿ, ಕೀವರ್ಡ್ಸ್ಗಳನ್ನು ನಮ್ಮ ಸೈಟಲ್ಲಿ ಹಾಕ್ತೀವಿ. ಓಕೆ, ಸೊ ಇದನ್ನೇ ನಾವೇನಂತ ಕರಿತೀವಿ, ಬ್ರೈನ್ ಸ್ಟಾರ್ಮಿಂಗ್. ಓಕೆ, ಸೊ ಬ್ರೈನ್ ಸ್ಟಾರ್ಮಿಂಗ್ ಬಿಟ್ಟರೆ ದ ಸೆಕೆಂಡ್ ಮೆಥಡ್ ಈಸ್ ಗೂಗಲ್ ಸಜೆಸ್ಟ್. ಸೊ ಗೂಗಲ್ ಸಜೆಸ್ಟ್ ಅಂದರೆ ಏನು? ಸೊ ಪ್ರೀವಿಯಸ್ ಆಗಿ ನಾವು ಗೂಗಲಲ್ಲಿ ಏನೇ ಸರ್ಚ್ ಮಾಡಿದ್ರು ಕೂಡ ಗೂಗಲ್ ಹತ್ರ ಡಾಟಾ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ರಿಲೆವೆಂಟ್ ಆಗಿ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಏನೆಲ್ಲ ಸರ್ಚ್ ಮಾಡ್ತಿರ್ತಾರೆ ಅಲ್ವಾ, ಅವನ್ನೇ ನಾವು ಗೂಗಲ್ ಸಜೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನ್ಯೂ ಟ್ಯಾಬ್ಗೆ ಹೋಗಿ ನಾನಿಲ್ಲಿ ಸರ್ಚ್ ಮಾಡ್ತೀನಿ, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ಇವೆಲ್ಲ ಸಜೆಷನ್ಸ್ ಅಂತಂದರೆ ಪೀಪಲ್ ಆಲ್ಸೋ ಸರ್ಚಿಂಗ್ ದೀಸ್ ಕೀವರ್ಡ್ಸ್ ಅಂತ. ಜನ ಈ ಕೀವರ್ಡ್ಸ್ಗಳನ್ನು ಕೂಡ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಫ್ಯಾಮಿಲಿ, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಟೀಮ್ ಔಟಿಂಗ್, ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ವಿತ್ ಆ್ಯಕ್ಟಿವಿಟೀಸ್, ರೈಟ್? ಇದು ನನಗೆ ತಲೆಯಲ್ಲಿ ಬಂದಿರಲಿಲ್ಲ, ಇದು ಕೂಡ ನನಗೆ ತಲೆಯಲ್ಲಿ ಬಂದಿರಲಿಲ್ಲ. ಓಕೆ, ಇದು ಕೂಡ ನನಗೆ ತಲೆಯಲ್ಲಿ ಬಂದಿರಲಿಲ್ಲ. ನೈಟ್ ಸ್ಟೇ, ಡೇ ಔಟಿಂಗಿಗೆ ಬಂದಿರಲಿಲ್ಲ, ಔಟ್ಸ್ಕರ್ಟ್ಸಿಗೆ ಬಂದಿರಲಿಲ್ಲ, ವಿತ್ ಪ್ರೈವೇಟ್ ಪೂಲ್ ಬಂದಿರಲಿಲ್ಲ. ಫಾರ್ ಕಪಲ್ಸ್, ಎಸ್, ನಾನು ಮೆನ್ಷನ್ ಮಾಡಿದ್ದೇನೆ. ರೆಸಾರ್ಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ ಕಿಡ್ಸ್ ಆ್ಯಂಡ್ ಫ್ಯಾಮಿಲಿ ನನಗೆ ಬಂದಿರಲಿಲ್ಲ. ಓಕೆ, ಸೊ ಈ ರೀತಿ ಆಯಿತು. ಅದಾದಮೇಲೆ ನಾನು ಇನ್ನೊಂದು ವರ್ಡನ್ನು ಯೂಸ್ ಮಾಡ್ತೀನಿ, ವಿತ್ ಅಂತ. ಇವೆಲ್ಲದು ಕೂಡ ಏನು, ಗೂಗಲ್ ಸಜೆಸ್ಟ್ ಅಂತಂದರೆ ಗೂಗಲ್ ನಮಗೆ ಸಜೆಷನ್ಸ್ ಕೊಡ್ತಿದೆ. ಸೊ ಈ ಎಲ್ಲ ಕೀವರ್ಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಂತಂದರೆ ಪೀಪಲ್ ಆರ್ ಸರ್ಚಿಂಗ್ ಫಾರ್ ದೀಸ್ ಕೀವರ್ಡ್ಸ್ ಆಲ್ಸೋ, ಯು ಕ್ಯಾನ್ ಯೂಸ್ ಇಟ್ ಇನ್ ಯುವರ್ ವೆಬ್ಸೈಟ್. ಸೊ ಅದನ್ನೇ ನಾವೇನಂತ ಕರಿತೀವಿ, ಗೂಗಲ್ ಸಜೆಸ್ಟ್. ನೀವೇನು ಮಾಡಬೇಕು, ಈ ಒಂದೊಂದೇ ಕೀವರ್ಡ್ಸ್ ಏನಿರ್ತವೆ ಅಲ್ವಾ, ಕೀವರ್ಡ್ಸ್ಗಳು, ಈ ಕೀವರ್ಡ್ಸ್ಗಳನ್ನೆಲ್ಲ ನೀವು ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಎಕ್ಸೆಲ್ ಶೀಟನ್ನು ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ಜಸ್ಟ್ ಗೋ ಟು ದ ಎಕ್ಸೆಲ್ ಶೀಟ್. ಓಕೆ, ಎಕ್ಸೆಲ್ ಶೀಟ್ಗೆ ಹೋಗಿ ಒಂದು ಎಕ್ಸೆಲ್ ಶೀಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಒನ್ ಫಾರ್ ಬ್ರೈನ್ ಸ್ಟಾರ್ಮಿಂಗ್ ಕೀವರ್ಡ್ಸ್, ಒನ್ ಫಾರ್ ಗೂಗಲ್ ಸಜೆಸ್ಟ್, ಆ್ಯಂಡ್ ಇನ್ನೊಂದು ಟಾಪಿಕ್ ಇದೆ, ಅದೇನಪ್ಪ ಅಂತ ಅಂದರೆ ಟೂಲ್ಸನ್ನು ನಾವು ಯೂಸ್ ಮಾಡ್ತೀವಿ, ಟೂಲ್ಸ್. ಓಕೆ, ಸೊ ತುಂಬ ಟೂಲ್ಸ್ಗಳಿರ್ತವೆ. ಆ ಟೂಲ್ಸನ್ನು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್? ಊಬರ್ ಸಜೆಸ್ಟ್, ರೈಟ್? ಆ್ಯಂಡ್ ದೆನ್ RFs ಅಂತ ಒಂದಿದೆ. ಓಕೆ, ಆ್ಯಂಡ್ ದೆನ್ ಕೀವರ್ಡ್ ಪ್ಲಾನರ್, SEMrush. ಸೊ ಇವೆಲ್ಲವುದು ಕೂಡ ಏನು, ಕೀವರ್ಡ್ಸ್ ಪ್ಲಾನರ್ನ ಟೂಲ್ಸ್ಗಳು. ಸೊ ಇಲ್ಲಿ ನಮ್ಗೆ ಏನು ಸಿಗುತ್ತೆ, ಪರ್ಟಿಕ್ಯುಲರ್ ಕೀವರ್ಡ್ಗೆ ಎಷ್ಟು ಸರ್ಚ್ ವಾಲ್ಯೂಮ್ ಇದೆ ಅಂತಂದರೆ
ಒಂದು ತಿಂಗಳಲ್ಲಿ ಈ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳನ್ನು ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ ಅಥವಾ ಎಷ್ಟು ಸರ್ತಿ ಸರ್ಚ್ ಮಾಡ್ತಿದ್ದಾರೆ, ಅದೆಲ್ಲದು ಕೂಡ ನಾವೇನಂತ ಕರಿತೀವಿ, ಸರ್ಚ್ ವಾಲ್ಯೂಮ್ಸ್. ಓಕೆ, ಆ್ಯಂಡ್ ದೆನ್ ಕಾಂಪಿಟೇಷನ್ ಎಷ್ಟಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೈ ಕಾಂಪಿಟೇಷನ್ ಇರೋ ಕೀವರ್ಡ್ಸ್ಗಳನ್ನು ನಾವು ತೊಗೊಳ್ಳೇಬಾರ್ದು. ಸೊ ಯಾವಾಗ ಹೈ ಕಾಂಪಿಟೇಷನ್ ಇರುತ್ತೋ ಗೂಗಲ್ ಹತ್ರ ಆಫ್ ಡಾಟಾ ಆಲ್ರೆಡಿ ಜನ ಕೊಟ್ಟಿರ್ತಾರೆ ಆ ಪರ್ಟಿಕ್ಯುಲರ್ ಕೀವರ್ಡ್ಸ್ ಬಗ್ಗೆ. ಓಕೆ, ಸೊ ಆ ಒಂದು ಟಾಪಿಕ್ ಮೇಲೆ ನಾವು ಬರೆದ್ರೆ, ಎಕ್ಸ್ಪೆಷಲಿ ಬಿಗಿನರ್ ಆಗಿ ನಮ್ಮ ಸೈಟ್ ಗೂಗಲಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಯಾವಾಗಲೇ ಆಗಲಿ ಐದರ್ ಲೋ ಕಾಂಪಿಟೇಷನ್ ಕೀವರ್ಡ್ಸ್ಗಳನ್ನು ತಗೋಬೇಕು, ಆರ್ ಎಲ್ಸ್ ಮೀಡಿಯಮ್ ಸ್ಕೇಲ್ ಕಾಂಪಿಟೇಷನ್ ಕೀವರ್ಡ್ಸ್ಗಳನ್ನು ನಾವು ತಗೋಬೇಕು. ರೈಟ್? ಸೊ ಈ ಟೂಲ್ಸ್ಗಳನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ ನಾವ್.